ಇಷ್ಟು ಸಣ್ಣ ವೆಚ್ಚದಲ್ಲಿ ಯಾವ ದೇವರು ದೈವವೂ ಇಲ್ಲ. ಒಂದು ಬೀಜ ಇಟ್ಟು ನಿಮ್ಮ ಕೆಲಸ ಆಗ್ತದೆ. ಈ ವಿಡಿಯೋನ ಯಾರು ನೋಡ್ತಿದ್ದೀರಲ್ಲ, ನೀವು ಸಹ ಒಮ್ಮೆ ಬಂದು ಹೋಗಿ, ಇಲ್ಲಿಗೆ ಗೊತ್ತಾಗುತ್ತೆ ಇಲ್ಲಿನ ಪವಾಡ ಏನಂತ. ಕೋಲ ನಡೆಯುವಾಗ ಹೇಳುವ ಅದೆಲ್ಲ ಭಕ್ತರ ಹರಕೆ ಕೊಟ್ಟದ್ದು. ಶಿವಣ ಒಂದು ಅಂಶ, ಶಿವಣ ಅಂಶವೇ ಕೊರಗಜ್ಜ ದೈವ. ಮತ್ತು ವರ್ಷದಲ್ಲಿ ಆಷಾಢ ಮಾಸ ಬಿಟ್ಟು 11 ತಿಂಗಳು ಇಲ್ಲಿ ಕೋಲ ನಡೀತಾ ಉಂಟು. ಒಂದು ದಿವಸಕ್ಕೆ ಎಷ್ಟು ಕೋಲ ಮಾಡಬಹುದು? 9 ಕೋಲ ಮಾಡ್ತೇವೆ. ಈ ದೇವಸ್ಥಾನದ ಆವರಣದಲ್ಲೂ ಸಹ ಹೊರಗಡೆಯಿಂದಲೂ ಸಹ ವಿಡಿಯೋ ಅಥವಾ ಫೋಟೋ ಮಾಡ್ಲಿಕ್ಕೆ ಇಲ್ಲ, ಅನುಮತಿ ಅಪ್ಪಣೆ ಇಲ್ಲ ದೇವರ. ಒಂದು ವೇಳೆ ಹಾಕಿಕೊಂಡು ಹೋದ್ರೆ ಮುಂದೆ ಹೋಗುವಾಗ ಲೈಟ್ ಬಂದಾಗ್ತದೆ. ಎಷ್ಟೋ ಆದದ್ದುಂಟು, ನಮ್ಮದೇ ಆದದ್ದುಂಟು ನಾಣೇಜಿ. ಆದ್ದರಿಂದ ಅದನ್ನು ದೇವರ ಮನೆಗೆ ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಸ್ವಾಮಿಗೆ ಇಟ್ಟಂತಹ ಛತ್ಲಿ ಮತ್ತೆ ಎಲೆ ಅಡಿಕೆ ಅದೇ ಇಲ್ಲಿ ಕೊಡೋದು ಪ್ರಸಾದ. ಮತ್ತೆ ನೀವು ಸಹ ಇಲ್ಲಿ ತಂದು ಕೊಡೋದು ಅದೇ. ಸರ್, ಮತ್ತೆ ಇನ್ನೊಂದು ನನಗೆ ಒಂದು ಡಿಫ್ರೆನ್ಸ್ ಹೇಳ್ಬೇಕು. ದೈವಕ್ಕೂ ಮತ್ತು ದೇವರಿಗೆ ಏನ್ ಡಿಫ್ರೆನ್ಸ್ ಇದೆ ಇಲ್ಲಿ? ಎಷ್ಟೊಂದು ಜನ ದೇವರು ದೈವ ಅಂತ ಇದು ಮಾಡ್ತಾರೆ. ಈ ಕೊರಗಜ್ಜ ಸ್ವಾಮಿ ದೈವ ಅಲ್ವಾ? ದೈವ ಅಂದ್ರೆ ಶಿವಸ್ವರೂಪಿ. ಶಿವಣ ಒಂದು ಅಂಶ, ಶಿವಣ ಅಂಶವೇ ಕೊರಗಜ್ಜ ದೈವ. ಮತ್ತು ದೇವರು ಅಂದ್ರೆ ಎಲ್ರಿಗೂ ಗೊತ್ತಲ್ಲ. ದೇವರು ಎಲ್ಲರಿಗೂ ಗೊತ್ತು. ಮೂರ್ತಿಯಲ್ಲಿ ಆರಾಧನೆ ಮಾಡಿ ದೇವರಿಗೆ ಅಶುದ್ಧ ಆಗುದಿಲ್ಲ. ದೈವಕ್ಕೆ ಕೋಳಿ, ಮೀನು, ಮಾಂಸ ಎಲ್ಲ ಇರ್ತೇವೆ. ಅಸುರ ಕ್ರಿಯೆಯಲ್ಲಿ ನಾವು ಅದನ್ನು ಪೂಜಿಸ್ತೇವೆ. ಕೊರಗಜ್ಜ ದೈವ ಅಂದ್ರೆ ಒಂದು ಲೆಕ್ಕದಲ್ಲಿ ಹೇಳುವುದಾದ್ರೆ ಶಿವನ ಒಂದು ಅಂಶ. ಶಿವನ ಒಂದು ಅಂಶ. ಕೋಲ ಅಂದ್ರಲ್ಲ, ಅದು ಯಾವಾಗ ನಡೆಯುತ್ತೆ? ಕತ್ತಲೆ ಹೊತ್ತು. ಯಾವ ಟೈಮಲ್ಲಿ, ಯಾವ ಮಾಸದಲ್ಲಿ ನಡೆಯುತ್ತೆ? ಎಲ್ಲ ಮಾಸ. ವರ್ಷದಲ್ಲಿ ಆಷಾಢ ಮಾಸ ಬಿಟ್ಟು 11 ತಿಂಗಳು ಇಲ್ಲಿ ಕೋಲ ನಡೀತಾ ಉಂಟು. ಕೋಲ ಅಂದರೆ ದಿವಸಕ್ಕೆ 9 ಕೋಲ ದಿವಸಗಳಾಗ್ತದೆ. ಆದರೆ 10,000ಕ್ಕಿಂತ ಕೋಲ ಬಾಕಿ ಉಂಟು. ಅದನ್ನು ಇನ್ನು ಒಂದು ಕೋಲ ಹೆಚ್ಚು ಮಾಡಿ ಆದಷ್ಟು ಮುಗಿಸುವ ಯೋಚನೆಯಲ್ಲಿ ನಾವು ಆಡಳಿತ ಮಂಡಳಿ 10,000 ಕೋಲ ಮೇಲ್ಪಟ್ಟು. ಆ ಟೈಮ್ ಅದಕ್ಕೆ ಹೇಳಲಿಕ್ಕೆ ಆಗೋದಿಲ್ಲ. ದಿವಸ ಆಗಲು 20-30 ಕೋಲ ಬುಕ್ ಆಗ್ತಾ ಉಂಟು. ಒಂದು ದಿವಸಕ್ಕೆ ಎಷ್ಟು ಕೋಲ ಮಾಡಬಹುದು? 9 ಕೋಲ ಮಾಡ್ತೇವೆ. ಅಂದ್ರೆ ಒಂದು 4 ರಿಂದ 5 ವರ್ಷ ಬೇಕಾಗುತ್ತಾ? 5 ವರ್ಷ ಆಗುವಾಗ ಪುನಃ ರಿಪೀಟ್ ಆಗ್ತಾ ಉಂಟಲ್ಲ. ಅಡ್ವಾನ್ಸ್ ಕೋಲ ಹರಕೆ ಮಾಡ್ತಾ ಇದ್ದಾರೆ. ಇನ್ನು ಹೆಚ್ಚು ಮಾಡುವುದಂತ ಯೋಚನೆ ಮಾಡ್ತಾ ಇದ್ದೇವೆ. ಅಜ್ಜ ಒಪ್ಪಿಗೆ ಕೊಟ್ಟರೆ ಹೆಚ್ಚು ಮಾಡಿ ಅದನ್ನು ಆದಷ್ಟು ಬೇಗ ಮುಗಿಸ್ತೇವೆ. ಈಗ ಒಪ್ಪಿಗೆ ಅಂದ್ರೆ ಯಾವ ರೀತಿ ಗೊತ್ತಾಗುತ್ತೆ ನಿಮಗೆ? ದರ್ಶನದಲ್ಲಿ ಹೇಳ್ಬೇಕು. ಅರಿಕೆ ಮಾಡಿ ದೈವ ಕೋಲದಲ್ಲಿ ಮಾತಾಡ್ತದೆ. ದೈವದ ಹತ್ರ ನಾವು ಅಪ್ಪಣೆ ತೆಗೆದಂತೆ ನಾವು ದೈವ ಹೇಳಿದ್ರೆ ನಾವು ಹೆಚ್ಚು ಮಾಡ್ತೇವೆ. ಇಲ್ಲಿ ಇನ್ನೊಂದು ನಾನು ವಿಶಿಷ್ಟವಾಗಿ ನೋಡಿದ್ದಂದ್ರೆ, ನಾನು ತುಂಬಾ ದೇವಸ್ಥಾನಗಳಿಗೆ ಹೋಗಿದ್ದೀನಿ. ಅಲ್ಲಿ ಗರ್ಭಗುಡಿ ಬಿಟ್ಟು ಅಟ್ಲೀಸ್ಟ್ ದೇವಸ್ಥಾನ ಸರೌಂಡಿಂಗ್ಸ್ ಅಲ್ಲಾದ್ರೆ ವಿಡಿಯೋ ಫೋಟೋಸ್ ಮಾಡಕ್ ಬಿಡ್ತೀವಿ. ಇಲ್ಲಿ ದೇವಸ್ಥಾನದ ಆವರಣದಲ್ಲೂ ಸಹ ಹೊರಗಡೆಯಿಂದಲೂ ಸಹ ವಿಡಿಯೋ ಅಥವಾ ಫೋಟೋ ಮಾಡ್ಲಿಕ್ಕೆ ಇಲ್ಲ, ಅನುಮತಿ ಇಲ್ಲ, ಅಪ್ಪಣೆ ಇಲ್ಲ ದೇವರ. ಅದಕ್ಕೆಲ್ಲ ರಾತ್ರಿ ಕೋಲ ಆಗುವಾಗ ಲೈಟು ಸಹ ಹಾಕ್ಲಿಕ್ಕಿಲ್ಲ, ದೀಪ ಹಚ್ಚಲಿಕ್ಕಿಲ್ಲ. ಕತ್ತಲಲ್ಲೇ ಕೋಲ ಆಗುದು. ಮತ್ತೆ ಹೇಗ್ ನಡೆಯುತ್ತೆ? ಅದು ಹೇಗ್ ಕಾಣಿಸುತ್ತೆ? ಕಾಣಿಸುತ್ತೆ. ಅಮಾವಾಸ್ಯೆಯಲ್ಲಿ ಸ್ವಲ್ಪ ಕಾಣಿಸುದಿಲ್ಲ. ಹುಣ್ಣಿಮೆ ದಿವಸ ದೈವ ಚಂದನ ಬೆಳಕಲ್ಲಿ ಕಾಣುತ್ತೆ. ಮತ್ತೆ ಒಂದು ವಿಶೇಷ ಅಂದ್ರೆ, ಇಲ್ಲಿ ಗಾಡಿಯೆಲ್ಲ ಹೋಗುವಾಗಲೂ ಈ ಜಾಗದಲ್ಲಿ ಹೋಗುವಾಗ ಲೈಟ್ ಆಫ್ ಮಾಡಿಕೊಂಡು ಹೋಗ್ಬೇಕು. ಮೊದಲೆಲ್ಲ ಲೈಟ್ ಹಾಕಿಕೊಂಡು ಹೋದವರು ಇಲ್ಲಿ ನಿಂತ ನಿದರ್ಶನಗಳು ಉಂಟು. ಮುಂದೆ ಹೋಗುವಾಗ ದೇವಸ್ಥಾನದ ಮುಂದೆ ಯಾವ್ದಾದ್ರು ಗಾಡಿ ಪಾಸ್ ಆದ್ರೆ ನೈಟ್ ಹೊತ್ತಲ್ಲಿ ಡೇ ಹಾಕಲ್ಲ, ಯಾರು ಹಾಕಲ್ಲ. ನೈಟ್ ಹೊತ್ತಲ್ಲಿ ಲೈಟ್ ಹಾಕ್ಲಿಕ್ಕೆ. ಒಂದು ವೇಳೆ ಹಾಕಿಕೊಂಡು ಹೋದ್ರೆ ಮುಂದೆ ಹೋಗುವಾಗ ಲೈಟ್ ಬಂದಾಗ್ತದೆ. ಎಷ್ಟೋ ಆದದ್ದುಂಟು, ನಮ್ಮದೇ ಆದದ್ದುಂಟು. ನಮ್ಮ ಹೊರದೆ, ಹೊರಗಿಂದವರಲ್ಲ, ನಮ್ಮ ಹೊರದೆ ಆಗಿದ್ದುಂಟು. ಮನೆ ಕಡೆ ತೆಗೆದುಕೊಂಡು ಹೋಗ್ಬೋದು. ಇಲ್ಲ, ದೇವ್ರ ಮನೆಯಲ್ಲಿ ಇಡ್ಲಿಕ್ಕಿಲ್ಲ. ನಮಗೆ ಯಾವಾಗ ಬೇಕೋ ಹಾಗೆ ಉಪಯೋಗ ಮಾಡ್ಬೋದು. ದೇವಸ್ಥಾನಕ್ಕೆ ಹೋಗಿ ಬಂದಾಗ ಅಲ್ಲಿನ ಪ್ರಸಾದವನ್ನು ಮತ್ತೆ ಪೂಜೆ ಮಾಡಿ ಅದನ್ನ ಬಳಸ್ತಾರೆ. ಆ ಥರ ಏನಿಲ್ಲ ಇಲ್ಲಿ. ಅದು ಯಾಕೆ ಇಲ್ಲ ಅಂತ ಹೇಳಿದ್ರೆ, ಅದು ನಮ್ಮಲ್ಲಿರೋದು ಎಲ್ಲ ನಾಣೇಜಿ.
ನಾನ್ ವೆಜ್ ನಾನ್ ವೆಜ್ ಆದ್ದರಿಂದ ಅದನ್ನು ದೇವರ ಮನೆಗೆ ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಚಕ್ಲಿ ಅದು ಅದು ಕೂಡ ಆಗಿದೆ. ಅದು ನಾವು ಅದನ್ನು ತೆಗೆದುಕೊಂಡು ಹೋದರೆ ಅದು ಮೊಸರು ಆಯ್ತಲ್ಲ, ಆಗೋದಲ್ಲ. ಅದೇ ನಾನು ದೈವ ಅಂದ್ರೆ ಅಸುರ ಕ್ರಿಯೆಯಲ್ಲಿ ಬರ್ತದೆ, ದೇವರೆಂದ್ರೆ ದೇವಕ್ರಿಯೆಯಲ್ಲಿ ದೇವಕ್ರಿಯೆಯಲ್ಲಿ ಬರ್ತದೆ. ಒಲೆಯರ ಹುಡುಗ, ಹರಿಜನ ಒಲೆಯರ ಹುಡುಗ, ಕೊರಗುಳಿ ದಿಕ್ಕ ಅಂತ ಹೇಳ್ತಾರೆ ತುಳುವಿನಲ್ಲಿ. ಅವನು ಮಾಯವಾಗಿ ಬಂದ ದೈವ. ಹಾಗೆ ಬಂದು ನಮ್ಮ ದೈವ ಪಂಚಾಂದಾಯ ಬಂಟ ವೈದ್ಯನಾಥ ಇದ್ದಾರಲ್ಲ, ಅವರಲ್ಲಿ ಬಂದು ಸಹಾಯ ಕೇಳಿದ. ಸಹಾಯ ಕೇಳುವಾಗ ಇವರು ಏನು ಮಾಡಿದರು, ಇವರು ನಮ್ಮ ವೈರಿಗಳು ಎಲ್ಲಿ ದೈವಗಳು ಇದ್ದಾರೆ ಅವರನ್ನು ನೀನು ಓಡಿಸಿದರೆ ನಿನಗೆ ನಾವು ಆಶ್ರಯ ಕೊಡ್ತೇವೆ ಅಂತ ಹೇಳಿದರು. ಹಾಗೆ ನಾನು ಹಾಗೆ ಮಾಡ್ತೇನೆ ಅಂತ ಹೇಳಿ ದೈವದ ಒಂದು ಹಸುವನ್ನು ಬಂದು, ಇವ ಹೊಳೆ ಅಲ್ಲ, ಬಾರಿ ವರ್ಷ ಅದರ ಮಾಂಸವನ್ನು ಆ ದೈವದ ಕಾಣದಲ್ಲಿ ಹಾಕಿದೆ. ಹಾಗೆ ಹಾಕುವಾಗ ಅವರಿಗೆ ಅದು ಮೊಸರಾಯಿತು, ಎಳೆಜಾಯಿತು. ಅವರು ಹೊರಗೆ ಬಂದಾಗ ಅದೇ ಮಾಂಸವನ್ನು ಹಿಡಿದುಕೊಂಡು ಇವರು ಅವನನ್ನು ಆ ದೈವವನ್ನು ಹಿಂದೆ ಓಡಿಸಿದರು. ಓಡಿಸಿ ತಲಪಡಿ ಗಡಿಗೆ ಅಲ್ಲಿಂದ ಇಲ್ಲಿ ಬರಬೇಡಿ, ನಾವು ಅಲ್ಲಿಗೆ ಬರುವುದಿಲ್ಲ ಅಂತ ಅವರಿಗೆ ಅಪ್ಪಣೆ ಕೊಟ್ಟು ಬಂದೆ. ಅದಕ್ಕೆ ಇಲ್ಲಿ ಈ ದೈವಗಳು ನಮ್ಮ ಗ್ರಾಮದಲ್ಲಿ 7 ಸ್ಥಳವನ್ನು ಅವರಿಗೆ ಕೊಟ್ಟಾರೆ. 7 ಸ್ಥಳವನ್ನು. ಆ 7 ಸ್ಥಳದಲ್ಲಿಯೂ ಕೂಡ ಈಗ ಕೋಲ ಆಗ್ತಾ, ಹೀಗೆ ಇಲ್ಲಿ ಹಾಕಿ ಕೋಲ ಅಲ್ಲಿ ಕೂಡ ಆಗ್ತಾ ಇದೆ. ಎಲ್ಲ ಕಾರ್ಯಕ್ರಮಗಳು ಅಲ್ಲಿ ಕೂಡ 7 ಕಲ್ಲುಗಳಲ್ಲಿಯೂ ಆಗುತ್ತದೆ. 1 ತಿಂಗಳು ಬಿಟ್ಟು 11 ತಿಂಗಳಲ್ಲಿ ಪ್ರತಿದಿನ 9 ಕೋಲ ಆಗ್ತದೆ. ನಾವು ನಂಬಿದ್ದೇವೆ, ಅಜ್ಜನ ಒಪ್ಪಿಗೆ ಕೂಡ ಅದಕ್ಕೆ ನಮಗೆ ಇದೆ. ನಂಬಿದವರನ್ನು ಯಾರನ್ನು ಕೈ ಬಿಟ್ಟ ನಿರ್ದೇಶನ ಇಲ್ಲ. ಎಲ್ಲ ಕಡೆ ಇದೆ. ಪಂಜುರ್ಲಿ ಆ ದೈವಗಳು ಎಲ್ಲ ಇಲ್ಲಿ ಇದೆ. ಕೊರಗಜ್ಜೆ ಇಲ್ಲಿ ಆದಿ ಸ್ಥಳ ಇದೆ. ಕೋರಿಕೆಯಲ್ಲಿ ಆಗುವಂಥ ಶಕ್ತಿ ಅಂದರೆ ಕೊರಗಜ್ಜ. ನೀವು ಒಂದು ಬೀಡೆ ಇಟ್ಟರು ನಿಮ್ಮ ಕೆಲಸ ಆಗ್ತದೆ. ತುಂಬ ದಿವಸ ಬೇಕಂತಿಲ್ಲ. ಈಗ ಹೇಳಿದರೆ ಅದು ಸಹ ನೀವು ಯಾವುದಾದ್ರೂ ವಸ್ತುಗಳು ಕಳವಾದರೆ ಕೊರಗಜ್ಜನಿಗೆ ಕ್ವಾರ್ಟರ್ ಇರ್ತೇನೆ, ಬೀಡೆ ಇರ್ತೇನೆ ಅಂತ ಹೇಳಿದರೆ ಆ ವಸ್ತು ನಿಮಗೆ ಸಿಕ್ಕೇ ಸಿಗ್ತದೆ. ಇಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಅವನಿಗೆ, ಮನಪೂರ್ವಕ ಮಾಡಿದರೆ ಖಂಡಿತ ಆಗ್ತದೆ. ಇಷ್ಟು ಸಣ್ಣ ವೆಚ್ಚದಲ್ಲಿ ಯಾವ ದೇವರು ದೈವವೂ ಇಲ್ಲ. ಒಂದು ಬೀಡೆ ಇಟ್ಟು ನಿಮ್ಮ ಕೆಲಸ ಆಗ್ತದೆ. ನೀವು ಅಮೆರಿಕದಲ್ಲಿ ಕೂತ್ಕೊಂಡು ಬೇಡಿದರೂ ನಿಮ್ಮ ಕೆಲಸ ಆಗ್ತದೆ. ಎಲ್ಲಿದ್ರು ಕೊರಗಜ್ಜ ಆದಿ ಸ್ಥಳಕ್ಕೆ ಹೋಗ್ತೇವೆ, ಅಲ್ಲಿ ಹರಕೆ ಕೊಡ್ತೇವೆ, ನಮ್ಮ ಕಷ್ಟ ಪರಿಹರಿಸಿ ಅಂದರೆ ಖಂಡಿತ ಆಗ್ತದೆ. ಕೋಲ ನಡೆಯುವಾಗ ಹೇಳುವ ಅದೆಲ್ಲ ಭಕ್ತರು ಹರಕೆ ಕೊಟ್ಟದ್ದು. ಇದು ತಂಟೆ ಅಂತ ಹೇಳ್ತಾರೆ, ಅದಕ್ಕೆ ಆಯುಧ ಅಂತ ಹೇಳ್ತಾರೆ ದೈವದ. ಇದು ಮುತ್ತಲೆ, ಅದು ಅದೇ ಮುತ್ತಲೆ, ಇದು ತಂಟೆ. ಗಾಡಿ ಹೋಗಿರ ಇರುತ್ತಲ್ವಾ? ಓಕೆ. ಪ್ರಸಾದ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಏನಪ್ಪಯ್ಯ ತಂದೆಯವ್ರಿಗೆ ಅಡ್ಮಿಟ್ ಮಾಡಿ ಅಂದರೆ ಸರ್ಜರಿಗೆ ಹೋಗೋರು ಇಲ್ಲಿಗೆ ಬಂದು ಹೋಗ್ತಾರಲ್ವ ಹಾಸ್ಪಿಟ್ಲಲ್ಲೆಲ್ಲ? ಹಾಂ, ತುಂಬ ಕಷ್ಟ ಇದ್ದಂಥವ್ರು ಬಂದು ಇಲ್ಲಿ ಅಜ್ಜನ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ, ಆರೈಕೆ ಮಾಡ್ಕೊಂಡು. ಮತ್ತು ಕೆಲವು ಪೇಷಂಟಿಗೆ ಹೇಳ್ತಾರೆ, ಬೇರೆಯವರಿಗೆ ಪೇಷಂಟ್ ಇದ್ದರೆ ಬೇರೆಯವರ ಸಂಬಂಧಿಕರು ಹೇಳ್ತಾರೆ ಬನ್ನಿ ಅಂತ ಬರ್ತಾರೆ. ಅದೇ ಗೊತ್ತಿದ್ದಂಥವ್ರು ಹೇಳಿ ಕಳಿಸ್ತಾರೆ, ಹಿಂಗೆ ಹೋಗಿ ಬನ್ನಿ ಅಂತೇಳಿ. ತುಂಬ ಥ್ಯಾಂಕ್ಸ್ ಸರ್. ತಮ್ಮ ಹೆಸರು? ಉಮೇಶ್ ಶೆಟ್ಟಿ. ನನಗೆ ಈ ದೇವಸ್ಥಾನದ ಬಗ್ಗೆ ಮುಂಚೆಯಿಂದ ಏನು ಗೊತ್ತಿರಲಿಲ್ಲ, ಇತ್ತೀಚೆಗೆ ಗೊತ್ತಾಗಿತ್ತು. ಬಟ್ ಎಲ್ಲ ತುಂಬ ರೀಲ್ಸು ವೀಡಿಯೋಸ್ ಎಲ್ಲ ನೋಡಿದಾಗ ಅಂದ್ಕೊಳ್ತಿದ್ದೆ ಒಂದಿನ ಹೋಗ್ಬೇಕಂತ. ಕೊನೆಗೂ ಇವತ್ತು ದೇವಸ್ಥಾನಕ್ಕೆ ಬಂದಾಯಿತು, ಸ್ವಾಮಿಯ ದರ್ಶನ ಸಹ ಪಡೆದಾಯಿತು. ನಾನು ಅಂದ್ಕೊಂಡಿರಲಿಲ್ಲ, ಯಾಕಂದರೆ ಇಲ್ಲಿ ತುಂಬ ಜನ ಅಂದ್ಕೊಳ್ತಾರೆ ಈ ದೇವಸ್ಥಾನಕ್ಕೆ ಬರಲಿಕ್ಕೆ, ಆದರೆ ಅವ್ರಿಗೆಲ್ಲ ಆಗ್ತಿಲ್ಲ. ಎಷ್ಟೊಂದು ಜನಕ್ಕೆ ಅಂದ್ಕೊಳ್ತಿದ್ದಾರೆ, ಬಟ್ ಬಂದೇ ಇಲ್ಲ, ಬರೋಕ್ಕಾಗ್ತಿಲ್ಲ. ನಾನು ಅಂದ್ಕೊಂಡು ಕೆಲವೇ ದಿನಗಳಲ್ಲಿ ಇಲ್ಲಿಗೆ ಬರೋ ಥರ ಆಯ್ತಲ್ಲ, ಅದೇ ಖುಷಿ ನನಗೆ. ತುಂಬ ಪವಾಡವಾದಂಥ ದೇವಸ್ಥಾನ ಇದು, ಪವಾಡವನ್ನು ಉಳ್ಳಂತಹ ದೇವಸ್ಥಾನ ಇದು. ಆದರೆ ಎಲ್ಲದಕ್ಕಿಂತ ನನಗೆ ಖುಷಿ ಆದಂಥದ್ದು ಯಾಕೆ ಅಂದರೆ, ನಾನು ಮೊದಲನೇ ಬಾರಿ ಬಂದಿದ್ದ ದೇವಸ್ಥಾನಕ್ಕೆ ನಾನು ಇಲ್ಲಿಗೆ. ಏನು ಎಂತಂತ ಏನೂ ಗೊತ್ತಿರಲಿಲ್ಲ. ಸ್ವಾಮಿ ದರ್ಶನ ಮಾಡ್ಕೊಂಬಂದೆ. ಆಮೇಲೆ ಕಮಿಟಿಯವ್ರನ್ನ ಮಾತಾಡಿದೆ, ಕಮಿಟಿಯವ್ರನ್ನ ಮಾತಾಡಿಸ್ಬೇಕಂತ ಕೇಳಿದೆ ಅಲ್ಲಿ.
ಅಡ್ಮಿನಿಸ್ಟ್ರೇಷನ್ ಆಫೀಸಲ್ಲಿ. ಅವ್ರ ಕಮಿಟಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅವ್ರನ್ನ ಮಾತಾಡಿಸ್ಬೇಕು, ಅವ್ರ ಹತ್ರನೇ ನೀವು ಮಾತಾಡಿಸ್ಬೇಕು, ಬೇರೆ ಯಾರು ಇನ್ಫಾರ್ಮೇಷನ್ ಕೊಡಲಿಕ್ಕಾಗಲ್ಲ ಅಂತ ಅಂದರು. ಸೊ ಅವ್ರು ಬರೋ ತನಕ ವೆಯ್ಟ್ ಮಾಡಿದೆ. ಅವ್ರು ಬಂದ ಮೇಲೆ ಅವ್ರನ್ನ ಚೇಂಬರ್ನಲ್ಲಿ ಕರೆಸಿದ್ರು, ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಇಲ್ಲಿನ ಬಗ್ಗೆ ಎಲ್ಲ ತುಂಬ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಆ ವಿಡಿಯೋನ ಹಾಕ್ತೀನಿ ನಾನು ನಿಮಗೆ, ಅದನ್ನ ನೋಡಿ. ತುಂಬ ಕುತೂಹಲ ಅನಿಸುತ್ತೆ ಇಂಥ ಜಾಗದ ಬಗ್ಗೆ ನೀವು ಅವ್ರ ಮಾತುಗಳನ್ನ ಕೇಳ್ತಾ ಇದ್ದರೆ. ಬಟ್ ತುಂಬ ಖುಷಿ ಆಯಿತು ನನಗೆ. ಅದಕ್ಕಿಂತ ಹೆಚ್ಚಾಗಿ ಏನಂದರೆ ಸ್ವಾಮಿಯ ಪ್ರಸಾದ ನನಗೆ, ನಾನು ಊರಿಗೆ ಹೋಗಬೇಕು ಹೆಂಗೆ ತೊಗೊಂಡೋಗ್ಬೋದಾ ಏನಂತ ಕೇಳಿದೆ. ಅವರು ಅಷ್ಟೇ ಕೇಳಿದ್ದು, ಮತ್ತು ಇನ್ನೂ ಸ್ವಲ್ಪ ಜಾಸ್ತಿನೇ ತೊಗೊಂಬಂದು ನನಗೆ ಸೀದಾ ಅವರೇ ಪ್ಯಾಕ್ ಮಾಡಿ ಎಲ್ಲ ಈಸಿಯಾಗಿ ತೊಗೊಂಡೋಗ್ಬೋದು, ಎಷ್ಟು ದೂರ ಹೋದ್ರೂ ಏನೂ ಆಗೋಲ್ಲ ಅಂತಂದರು. ಈಗ ನಾನು ಮಂಗಳೂರಿಂದ ದಾವಣಗೆರೆಗೆ ಹೋಗ್ಬೇಕು ನಾನು, ಸೊ ಏನೂ ಆಗೋಲ್ಲ ತೊಗೊಂಡೋಗಿ ಅಂತ ಅವರೇ ತಂದುಕೊಟ್ರು. ಇಲ್ಲಿ ವಿಶೇಷವಾದ ಪ್ರಸಾದ ಅಂದರೆ ಸ್ವಾಮಿಗೆ ಇಟ್ಟಂತಹ ಚಕ್ಲಿ ಮತ್ತು ಎಲೆ ಅಡಿಕೆ, ಅದೇ ಇಲ್ಲಿ ಕೊಡೋದು ಪ್ರಸಾದ. ಮತ್ತು ನೀವು ಸಹ ಇಲ್ಲಿ ತಂದು ಕೊಡೋದು ಅದೇ. ಮತ್ತು ಸ್ವಾಮಿಯದೊಂದು ಕೊರಗಜ್ಜ ಸ್ವಾಮಿಯ ಬಗ್ಗೆ ಒಂದು ಬುಕ್ಕನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಬುಕ್ ಇದೆ, ಬುಕ್ಕು ಮತ್ತು ಸ್ವಾಮಿ ಪ್ರಸಾದ ಇದೆ. ನಾನು ದಾವಣಗೆರೆಗೆ ತೊಗೊಂಡೋಗ್ಬೇಕಂತ ಅಂದ್ಕೊಂಡೆ. ನಾನು ಮನಸ್ಸಲ್ಲಿ ಅಂದ್ಕೊಂಡೆ ಇನ್ನೂ ಸ್ವಲ್ಪ ಪ್ರಸಾದ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ. ಸೊ ನಾನು ಅವರಿಗೆ ತಂದುಕೊಡಿ ಅಂತ ಏನು ಕೇಳಲಿಲ್ಲ, ಅವರೇ ಬಂದು ಇನ್ನೂ ಸ್ವಲ್ಪ ಕವರ್ ತೊಗೊಂಡೋಗಿ ದೇವಸ್ಥಾನದೊಳಗೆ ಹೋಗಿ ತೊಗೊಂಬಂದು ಕೊಟ್ಟರು ನನಗೆ. ಯಾರು ನನ್ನ ವೀಡಿಯೋನ ನೋಡ್ತಾ ಇದ್ರೆ ನೀವು ಸಹ ಒಂದು ಸತಿ ಬಂದೋಗಿ. ಯಾಕಂದರೆ ತುಂಬ ಜನ ಅಂದ್ಕೊತಾ ಇದ್ದಾರೆ, ತುಂಬ ಬೇರೆ ಊರುಗಳಿಂದ ಜಿಲ್ಲೆಗಳಿಂದ ಅಂದ್ಕೊತಿದ್ದೀರಾ, ಆದರೆ ಬರಲಿಕ್ಕಾಗ್ತಾ ಇಲ್ಲ. ಆದರೆ ನಾನು ಅಂದ್ಕೊಂಡು ಸ್ವಲ್ಪ ದಿನದಲ್ಲೇ ನನಗೆ ಬರೋ ಥರ ಆಯಿತು. ನಾನು ಇಷ್ಟೇ ಅಂದ್ಕೊಂಡಿದ್ದು ಮನಸ್ಸಲ್ಲಿ, ನಿನಗೆ ಯಾವಾಗ ಬೇಕು ಅವಾಗ ಕರೆಸ್ಕೋ ಸ್ವಾಮಿ ಅಂತ, ಬಂದಾಗ ಬರಬೇಕಂತ ಅಂದ್ಕೊಂಡೆ. ಒಂದು ವಾರ ಮಂಗಳೂರಿನಲ್ಲಿದ್ದರೂ ಕೂಡ ನನಗೆ ಬರಲಿಕ್ಕಾಗಲಿಲ್ಲ. ಬಟ್ ಆದರೆ ಇವತ್ತು ದಾವಣಗೆರೆಗೆ ಹೋಗ್ತಾ ಇದ್ದೀನಿ. ಹೋಗೋ ಟೈಮಲ್ಲಿ ಇನ್ನೊಂದು 2 hours ನಾನು ದಾವಣಗೆರೆ ಟ್ರೈನ್ ಇದೆ, ಹೋಗಬೇಕು. ಅದಕ್ಕಿಂತ ಮುಂಚೆನೇ ಸ್ವಾಮಿ ದರ್ಶನ ಆಯಿತು. ಸ್ವಾಮಿ ದರ್ಶನ ಜೊತೆಗೆ ಒಳ್ಳೆ ಪ್ರಸಾದ ಸಿಕ್ತು. ಹಾಗೆ ಕಮಿಟಿಯವರಿಂದ ಒಂದು ಒಳ್ಳೆ ಅತಿಥಿ ಸತ್ಕಾರ ನಡೀತು. ನಿಮಗೆ ಯಾವ ರೂಟಲ್ಲಿ ಬರಬೇಕು, ದಾವಣಗೆರೆಯಿಂದ ಅಥವಾ ಬೇರೆ ಊರುಗಳಿಂದ ಅಂತ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ಸ್ನಲ್ಲಿ ಹಾಕಿ. ನಾನು ಡೆಫಿನೆಟಾಗಿ ಅದ್ರದ್ದೊಂದು ನೆಕ್ಸ್ಟ್ ಪಾರ್ಟ್ ಹಾಕ್ತೀನಿ. ಹೇಗೆ ಹೋಗಬೇಕು, ಹೇಗೆ ಬರಬೇಕು, ಇಲ್ಲಿನ ಫೆಸಿಲಿಟಿ ಹೇಗಿದೆ, ಯಾವ ಥರ ಹೋಗಬೇಕು, ಬಸ್ ಅಥವಾ ಟ್ರೈನ ಅಂತ ನೀವು ಕಮೆಂಟಲ್ಲಿ ಹಾಕಿ. ನಾನು ಅದ್ರದ್ದು ಸಹ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಹೇಗೆ ಬರ್ಬೋದು, ಇಲ್ಲಿಗೆ ಹೇಗೆ ರೀಚ್ ಆಗಬೇಕು, ಮಂಗಳೂರಿಗೆ ಹೇಗೆ ಬರಬೇಕು, ಮಂಗಳೂರಿಂದ ಎಷ್ಟು ದೂರ ಆಗುತ್ತೆ, ಟ್ರೈನಲ್ಲಿ ಬರಬೇಕಾ, ಬಸ್ಸಲ್ಲಿ ಬರಬೇಕಾ, ಅಥವಾ ಬಂದಮೇಲೆ ದೇವಸ್ಥಾನಕ್ಕೆ ಹೇಗೆ ಹೋಗಬೇಕು, ಎಷ್ಟು ದೂರ ಆಗುತ್ತೆ, ಪ್ರತಿಯೊಂದು ಸಹ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ನೀವು ಕಮೆಂಟ್ ಹಾಕಿದರೆ ಮಾತ್ರ. ಓಕೆ, ಥ್ಯಾಂಕ್ ಯು.